ಹಲೋ ಸ್ನೇಹಿತರೆ, ಶ್ರೀ ರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಆರೋಗ್ಯಕ್ಕೆ ಸಿರಿಧಾನ್ಯ ಮತ್ತು ಇದರ ಮುನ್ನೆಚ್ಚರಿಕೆಯೂ ಸಹ ಅಗತ್ಯ. ಇದರ ಬಗ್ಗೆ ತಿಳಿದುಕೊಳ್ಳೋಣ. ಸಿರಿಧಾನ್ಯಗಳು ಆರೋಗ್ಯಕ್ಕೆ ಬಹಳ ಉತ್ತಮ ಆಹಾರ. ಅನೇಕ ಕಾಯಿಲೆಗಳ ವಾಸಿ ಇವುಗಳಿಂದ ಸಾಧ್ಯ. ಪ್ರತಿದಿನ ಸಿರಿಧಾನ್ಯಗಳನ್ನು ಬಳಸಿ ಆರೋಗ್ಯಕರ ಜೀವನ ನಿಮ್ಮದಾಗಿಸಿಕೊಳ್ಳಿ. ತೂಕ ಹೆಚ್ಚಳಕ್ಕೂ ಸಿರಿಧಾನ್ಯ ಬಳಸಿ. ತೂಕ ಇಳಿಕೆಗೂ ಸಿರಿಧಾನ್ಯಗಳನ್ನು ಬಳಸಿ. ಅನೇಕ ಗಂಭೀರ ಕಾಯಿಲೆಗಳನ್ನು ವಾಸಿ ಮಾಡುವ ಶಕ್ತಿ ಈ ಸಿರಿಧಾನ್ಯಗಳಲ್ಲಿದೆ ಎಂಬ ಪ್ರಚಾರ ಇತ್ತೀಚೆಗೆ ಹೆಚ್ಚಾಗಿರುವುದನ್ನು ಕಾಣುತ್ತೇವೆ. ಅಲ್ಲದೆ ಸರ್ಕಾರವು ಅನೇಕ ಕಡೆಗಳಲ್ಲಿ ಸಿರಿಧಾನ್ಯ ಮೇಳ ಆಯೋಜಿಸಿ ಜನರು ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಉಪಯೋಗಿಸಲು ಪ್ರೋತ್ಸಾಹ ನೀಡುತ್ತಿದೆ. ಗೋಧಿ, ರಾಗಿ ಅತಿ ಹೆಚ್ಚು ತಿನ್ನುತ್ತಾ ಬಂದ ಅನೇಕರು ಈಗ ಸಿರಿಧಾನ್ಯಗಳನ್ನು ಬಳಸುತ್ತಿದ್ದಾರೆ. ಅರ್ಕ, ಸಾಮೆ, ಊದಲು, ಬರಗು, ಸಜ್ಜೆ, ಕೊರಲು ಈ ಹೆಸರುಗಳನ್ನೇ ಕೇಳಿರದ ಜನರು ಮುಗಿಬಿದ್ದು ಖರೀದಿ ಮಾಡುತ್ತಿದ್ದಾರೆ. ನಗರಗಳಲ್ಲಿ ನಡೆಯುತ್ತಿರುವ ಸಿರಿಧಾನ್ಯ ಮೇಳಗಳಲ್ಲಿ ಜನವೋ ಜನ. ಸಿರಿಧಾನ್ಯಗಳು ಇಂದು ಮಾಲ್ಗಳಲ್ಲೂ ಲಗ್ಗೆ ಇಟ್ಟಿವೆ. ಬಗೆ ಬಗೆಯ ಸಿರಿಧಾನ್ಯ ಆಹಾರಗಳು ಲಭ್ಯವಾಗುತ್ತಿವೆ. ಅನೇಕರು ತಮ್ಮ ಆರೋಗ್ಯಕ್ಕಾಗಿ, ತಮ್ಮ ಕಾಯಿಲೆಗಳಿಗಾಗಿ ಈ ಸಿರಿಧಾನ್ಯಗಳನ್ನೇ ಔಷಧಿಗಳಂತೆ ಪ್ರತಿದಿನ ಬಳಸುತ್ತಿದ್ದಾರೆ. ಇತ್ತೀಚೆಗೆ ಅನೇಕ ಕಂಪನಿಗಳು ಸಿರಿಧಾನ್ಯಗಳ ಮಿಕ್ಸ್ ಮಾಡಿ ಬ್ರ್ಯಾಂಡ್ ಹೆಸರಿನಲ್ಲಿ ಮಾರುಕಟ್ಟೆ ಪ್ರವೇಶಿಸಿವೆ. ಅವುಗಳನ್ನು ಹೆಚ್ಚಿನ ಜನರು ಇಂದು ಬಳಸುತ್ತಿದ್ದಾರೆ. ಹಿಂದೆ ಗ್ರಾಮೀಣ ಪ್ರದೇಶದ ಜನರು ಆಹಾರದಲ್ಲಿ ಅಲ್ಪ ಪ್ರಮಾಣದ ಸಿರಿಧಾನ್ಯಗಳನ್ನು ಬಳಸುತ್ತಿದ್ದರು. ಅವರ ಅಧಿಕ ದೈಹಿಕ ಶ್ರಮದ ಕಾರಣ ಸಿರಿಧಾನ್ಯಗಳು ಅವರಿಗೆ ಸುಲಭವಾಗಿ ಜೀರ್ಣವಾಗುತ್ತಿದ್ದವು. ಯಾವುದೇ ಆರೋಗ್ಯ ಸಮಸ್ಯೆ ಉಂಟು ಮಾಡುತ್ತಿರಲಿಲ್ಲ. ಆದರೆ ಇಂದು ಗ್ರಾಮೀಣ ಪ್ರದೇಶದ ಜನರಿಗಿಂತ ನಗರವಾಸಿಗಳೇ ಈ ಸಿರಿಧಾನ್ಯಗಳನ್ನು ಅಧಿಕವಾಗಿ ಬಳಸುತ್ತಿದ್ದಾರೆ. ಆಯುರ್ವೇದ ಸಿರಿಧಾನ್ಯಗಳನ್ನು ಔಷಧೀಯ ಉದ್ದೇಶಗಳಿಗಾಗಿ ಅಥವಾ ಕೆಲವು ಕಾಯಿಲೆಗಳಿಗೆ ಚಿಕಿತ್ಸೆಯಾಗಿ ಶಿಫಾರಸು ಮಾಡಲಾಗುತ್ತದೆಯೇ ಹೊರತು ಪ್ರತಿದಿನ ಸೇವಿಸಲು ಅಲ್ಲ. ಆಯುರ್ವೇದದ ಪ್ರಕಾರ ಸಿರಿಧಾನ್ಯಗಳು ಸೂಕ್ಷ್ಮಗುಣ ಅಂದರೆ ಒಣಗುವಿಕೆ ಮತ್ತು ಲಘು ಸ್ವಭಾವವನ್ನು ಹೊಂದಿದೆ. ಇದರಿಂದ ದೇಹದಲ್ಲಿನ ಹೆಚ್ಚು ನೀರಿನಂಶವನ್ನು ಇವು ಹೀರಿಕೊಳ್ಳುತ್ತವೆ. ಈ ಎರಡು ಗುಣಗಳಿಂದ ವಾತವನ್ನು ಹೆಚ್ಚಿಸುತ್ತದೆ. ಇವುಗಳು ಮಲಬದ್ಧತೆ,
ಹೊಟ್ಟೆ ಉಬ್ಬರಕ್ಕೂ ಕಾರಣವಾಗುತ್ತವೆ. ವಾತ ಸಂಬಂಧಿ ಸಮಸ್ಯೆ ಇರುವವರಿಗೆ ಸಿರಿಧಾನ್ಯ ಸೇವನೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಯಾವುದೇ ಆಹಾರವಾಗಲಿ ಅದರಿಂದ ಎಷ್ಟು ಪ್ರಯೋಜನವಿರುತ್ತದೆಯೋ ಸಮಸ್ಯೆಗಳು ಕೂಡ ಕಂಡುಬರುತ್ತವೆ. ಇದರಲ್ಲಿ ಸಿರಿಧಾನ್ಯವೂ ಹೊರತಾಗಿಲ್ಲ. ಅನೇಕರು ಸಿರಿಧಾನ್ಯಗಳ ಸೇವನೆಯಿಂದ ಅಜೀರ್ಣ, ಹೊಟ್ಟೆ ಉಬ್ಬರ, ಮಲಬದ್ಧತೆ, ಗ್ಯಾಸ್ಟ್ರಿಕ್ ಆಸಿಡಿಟಿಯಂತಹ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ. ಆದರೆ ಈ ಸಮಸ್ಯೆಗಳು ಸಿರಿಧಾನ್ಯಗಳಿಂದ ಬರುತ್ತಿದೆ ಎಂಬುದು ಅನೇಕರ ಗಮನಕ್ಕೆ ಬರುತ್ತಿಲ್ಲವೆಂದೇ ಹೇಳಬಹುದು. ಸಿರಿಧಾನ್ಯಗಳ ಸೇವನೆಯಿಂದ ಮಲಬದ್ಧತೆ ಸಾಮಾನ್ಯವಾಗಿ ಕಂಡುಬರುತ್ತದೆ. ಮಲಬದ್ಧತೆ ಇರುವವರು, ಚರ್ಮ ಕಾಯಿಲೆ ಇರುವವರು ಸಿರಿಧಾನ್ಯಗಳಿಂದ ದೂರ ಇರುವುದು ಉತ್ತಮ. ಸಿರಿಧಾನ್ಯಗಳು ವಾತ ದೋಷವನ್ನು ಹೆಚ್ಚಿಸುತ್ತವೆ. ವಾತ ರೋಗಿಗಳು ಇವುಗಳಿಂದ ದೂರ ಇರಬೇಕು. ಕೆಲವರಿಗೆ ಸಿರಿಧಾನ್ಯಗಳು ಅಲರ್ಜಿ ಉಂಟು ಮಾಡುತ್ತದೆ. ಚರ್ಮ ತುರಿಕೆ, ಚರ್ಮ ಕೆಂಪಾಗಿ ಕಾಣಬಹುದು. ಸಿರಿಧಾನ್ಯಗಳು ಅಧಿಕ ಪ್ರೋಟೀನ್ ಹೊಂದಿದ್ದು ಅಧಿಕವಾಗಿ ಸೇವಿಸುವುದರಿಂದ ಅನಾರೋಗ್ಯ ಉಂಟಾಗುತ್ತದೆ. ಸಿರಿಧಾನ್ಯಗಳನ್ನು ಒಂದೇ ಬಾರಿಗೆ ಅಧಿಕವಾಗಿ ಸೇವಿಸುವುದರಿಂದ ಅಜೀರ್ಣ ಉಂಟಾಗಬಹುದು. ಜೀರ್ಣಕಾರಿ ಸಮಸ್ಯೆ ಇರುವವರು ಸಿರಿಧಾನ್ಯಗಳನ್ನು ಸೇವಿಸುವುದು ಸೂಕ್ತವಲ್ಲ. ಇದರಲ್ಲಿನ ಹೆಚ್ಚಿನ ಫೈಬರ್ ಅಂಶವು ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿ, ಹೊಟ್ಟೆ ಉಬ್ಬರ ಹೆಚ್ಚಿಸುವುದು. ಧಾನ್ಯಗಳಲ್ಲಿ ಕಡಿಮೆ ಕೊಬ್ಬು ಇದ್ದು 60% ಅಧಿಕ ಕಾರ್ಬೋಹೈಡ್ರೇಟ್ ಹೊಂದಿರುತ್ತವೆ. ಶುಗರ್ ಕಾಯಿಲೆ ಇರುವವರಿಗೆ ಇವು ಸೂಕ್ತವಲ್ಲ. ಮಧುಮೇಹ ಪ್ರಕರಣಕ್ಕೆ ಧಾನ್ಯಗಳ ಅಧಿಕ ಸೇವನೆಯು ಕಾರಣವೆಂದು ಸಂಶೋಧನೆಗಳು ಹೇಳುತ್ತಿವೆ. ಥೈರಾಯ್ಡ್ ಸಮಸ್ಯೆ ಇರುವವರಿಗೆ ಸಿರಿಧಾನ್ಯಗಳು ಸೂಕ್ತವಲ್ಲ. ಯಾವುದೇ ರೀತಿಯ ಸಂಸ್ಕರಿಸಿದ ಆಹಾರ ಅನಾರೋಗ್ಯಕರ. ಸಂಸ್ಕರಿಸಿದ ಮಿಲ್ಲೆಟ್ಸ್ ತಿನ್ನುವುದರಿಂದಲೂ ಪ್ರಯೋಜನವಿಲ್ಲ. ಇನ್ನು ಸಿರಿಧಾನ್ಯಗಳನ್ನು ಬಳಸುವ ಉತ್ತಮ ವಿಧಾನದ ಬಗ್ಗೆ ಹೇಳುತ್ತೇನೆ ಕೇಳಿ. ಅಧಿಕ ಸಮಯ ನೆನೆಸಿದ, ಮೊಳಕೆಯೊಡೆದ ಮತ್ತು ಹುದುಗಿಸಿದ ಸಿರಿಧಾನ್ಯಗಳ ಬಳಕೆ ಉತ್ತಮ. ಸಿರಿಧಾನ್ಯಗಳನ್ನು ಸೇವಿಸಿದಾಗ ಅಧಿಕ ನೀರು ಸೇವಿಸಬೇಕು. ನಮ್ಮ ಜಠರವು ಒಂದು ಬಾರಿಗೆ ಒಂದೇ ಬಗೆಯ ಆಹಾರವನ್ನು ಉತ್ತಮವಾಗಿ ಜೀರ್ಣಿಸಲು ಶಕ್ತವಾಗಿದೆ. ಅನೇಕ ಸಿರಿಧಾನ್ಯಗಳನ್ನು ಒಟ್ಟಿಗೆ ಒಂದೇ ಬಾರಿಗೆ ಮಿಕ್ಸ್ ಮಾಡಿ ಸೇವಿಸುವುದರಿಂದ ಜೀರ್ಣಶಕ್ತಿ ಕುಂಠಿತವಾಗುತ್ತದೆ. ಒಂದು ಬಾರಿಗೆ ಒಂದೇ ಬಗೆಯ ಸಿರಿಧಾನ್ಯ ಸೇವಿಸುವುದು ಉತ್ತಮ. ಅಧಿಕ ದೈಹಿಕ ಶ್ರಮ ಮಾಡುವವರು ಸಿರಿಧಾನ್ಯಗಳನ್ನು ಮಿತ ಪ್ರಮಾಣದಲ್ಲಿ ಸೇವಿಸಬಹುದು. ಸಿರಿಧಾನ್ಯಗಳು ಪೌಷ್ಟಿಕಾಂಶದ ಶಕ್ತಿ ಕೇಂದ್ರವಾಗಿದ್ದು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತವೆ. ಜೀವಸತ್ವಗಳು, ಖನಿಜಗಳು ಮತ್ತು ಆಹಾರದ ನಾರಿನಂತಹ ಅಗತ್ಯ ಪೋಷಕಾಂಶಗಳಿಂದ ಸಮೃದ್ಧವಾಗಿರುತ್ತವೆ. ಆದರೆ ನಿಮ್ಮ ಶರೀರಕ್ಕೆ ಇವು ಸೂಕ್ತವೇ? ನಿಮ್ಮ ದೇಹ ಪ್ರಕೃತಿಗೆ ಇವು ಹೊಂದಾಣಿಕೆಯಾಗುತ್ತವೆಯೇ? ಇವು ನಿಮ್ಮ ಶರೀರದಲ್ಲಿ ಅಲರ್ಜಿ ಉಂಟು ಮಾಡುತ್ತವೆಯೇ ಎಂಬುದನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿ ಮಿತ ಪ್ರಮಾಣದಲ್ಲಿ ಸಿರಿಧಾನ್ಯಗಳನ್ನು ಸೇವಿಸುವುದು ಉತ್ತಮ.
ಆಯ್ಕೆ ನಿಮ್ಮದಾಗಿರುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಈ ದಿನ ಆರೋಗ್ಯ ಕಾಳಜಿಯಲ್ಲಿ ಸಿರಿಧಾನ್ಯ ಮುನ್ನೆಚ್ಚರಿಕೆಯು ಅಗತ್ಯ, ಇದರ ಬಗ್ಗೆ ನಾವು ನಿಮಗೆ ಹೇಳಿದ್ದೇವೆ. ದಯವಿಟ್ಟು ಇದನ್ನು ಪಾಲನೆ ಮಾಡಿ. ಸ್ನೇಹಿತರೆ, ನಮ್ಮ ಶ್ರೀ ರಂಗ ಟಿವಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.